ನೀವು ಅಂದ್ಕೊಂಡಿದ್ದೆಲ್ಲ ಆಗಬೇಕಾ, ನೀವು ಅಂದ್ಕೊಂಡಂಗೆ ನಡಿಬೇಕಾ? ಸೊ ಅದಕ್ಕೆ ಮ್ಯಾನಿಫೆಸ್ಟೇಷನ್ ತುಂಬ ಮುಖ್ಯ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೇಯ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೀವಿಯಸ್ ವಿಡಿಯೋಗಳಿಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ತಿಳ್ಕೋಬೇಕು, ಹೇಗೆ ಮಾಡ್ಬೋದು ಮ್ಯಾನಿಫೆಸ್ಟೇಷನ್ನ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇದು ಎಲ್ರಿಗೂ ಯೂಸ್ ಆಗುತ್ತೆ. ಸೊ ನಿಮಗೆ ಗೊತ್ತಾ, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡದೆ ಕೂಡ ನೀವು ಅಂದ್ಕೊಂಡಿದ್ದಾಗೋ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ? ಇದುವರೆಗೂ ನೀವು ಕೇಳಿರೋದ್ರಲ್ಲೇನೋ ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಬರಿಬೇಕು, ಹಿಂಗೆ ಬರಿಬೇಕು, ಅವಾಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಕೇಳಿದ್ರೆ. ಬಟ್ ವಿತೌಟ್ ಎನಿ ಆ್ಯಕ್ಟಿವಿಟಿ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು, ಅದ್ರ ಬಗ್ಗೆ ಇವತ್ತು ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಸೊ ಈ ಭೂಮಿ ಮೇಲೆ ಇದುವರೆಗೂ ಏನೇನು ಸಾಧ್ಯ ಆಗಿಲ್ಲ ಅದನ್ನೆಲ್ಲ ಕೂಡ ನಾವು ಹ್ಯೂಮನ್ಸ್ ಮಾಡ್ಬೋದು, ನಾಳೆ ಸಾಧ್ಯ ಆಗೋ ರೀತಿ ಮಾಡ್ಬೋದು. ಬಿಕಾಸ್ ನಾವು ಅಷ್ಟು ಕೇಪಬಲ್ ಆಗಿದ್ದೀವಿ ಮನುಷ್ಯರು, ಹೌದಾ? ಸೊ ನೀವೇ ನೋಡ್ಬೋದು ಹಿಂದಿನ ಜನ್ರೇಷನ್ಗೂ ಈಗಲೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಇದೆಲ್ಲ ಹ್ಯೂಮನಿಂದನೇ ಆಗಿರೋದು ಅಲ್ವಾ? ಆ್ಯಂಡ್ ಇದುವರೆಗೂ ಅದೇನೇ ಕ್ರಿಯೇಟ್ ಆಗಲಿ ಅದು ನಮ್ಮಿಂದನೇ ಅಲ್ವಾ? ನಾನು ಹೇಳಿದ ಪ್ರಕಾರ ಫಾರ್ ಎಕ್ಸಾಂಪಲ್ ಮೊಬೈಲ್, ಇಂಟರ್ನೆಟ್, ಎವ್ರಿಥಿಂಗ್. ಬಟ್ ಅದು ಕ್ರಿಯೇಟ್ ಆಗೋಕ್ಕೆ ಮುಂಚೆ ಏನಾಗಿರುತ್ತೆ, ಮೈಂಡಲ್ಲಿ ಒಂದು ಐಡಿಯಾ ಸೃಷ್ಟಿಯಾಗಿರುತ್ತೆ, ಹೌದು ತಾನೆ? ವಿತೌಟ್ ಐಡಿಯಾ ಏನು ಮಾಡೋದಕ್ಕಾಗೋದಿಲ್ಲ. ಮೈಂಡಲ್ಲಿ ಒಂದು ಇಮೇಜ್ ಸೃಷ್ಟಿಯಾಗಿರುತ್ತೆ, ಒಂದು ಐಡಿಯಾ ಸೃಷ್ಟಿಯಾಗಿರುತ್ತೆ. ಓಕೆ, ಸೊ ಮೇನ್ ಥಿಂಗ್ ಇಲ್ಲೇನು, ಮೈಂಡ್ ಅಲ್ವಾ? ಸೊ ನಮ್ಮ ಲೈಫ್ಗಳಲ್ಲಿ ಏನು ಬೇಕಿರುತ್ತೆ, ನಾವು ಏನೇನು ಒಳ್ಳೇದಾಗಬೇಕು ಅಂದ್ಕೊಂಡಿರ್ತೀವಿ ನಮಗೆ. ಸೊ ಅದನ್ನು ನಾವು ಫಸ್ಟು ಮೈಂಡಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಮೈಂಡಲ್ಲಿ ಫಸ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಒಳ್ಳೊಳ್ಳೆ ಥಿಂಗ್ಸು, ಆವಾಗ ನಮಗೆ ಬೇಕಿರೋದು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನಮ್ಮ ಮೈಂಡಲ್ಲಿ ಏನು ಥಿಂಕ್ ಮಾಡ್ತೀವಿ, ಮೈಂಡನ್ನ ಹೇಗೆ ಇಟ್ಕೋತೀವಿ, ನಮ್ಮ ಜೀವನದಲ್ಲಿ ಕೂಡ ಅದೇ ನಡೆಯುತ್ತೆ, ಒಳ್ಳೇದಾಗಲಿ ಕೆಟ್ಟದಾಗಲಿ. ಬಟ್ ನಾವು ಮ್ಯಾನಿಫೆಸ್ಟೇಷನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಎಲ್ರಿಗೂ ಒಳ್ಳೇದೇ ಆಗುತ್ತೆ ಅವಾಗ. ಒಂದು ಕ್ಷಣಕ್ಕೆ ಕೂಡ ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡಲೇಬಾರ್ದು. ಸೊ ನಾನು ಈಗಾಗಲೇ ಹೇಳ್ದಂಗೆ ಬೇಸಿಸ್ ಏನು, ಮೈಂಡಲ್ಲಿ ಕ್ರಿಯೇಟ್ ಮಾಡೋದು. ನಾವು ಮೈಂಡಲ್ಲಿ ಏನು ಡಿಸೈಡ್ ಮಾಡ್ತೀವಿ, ಏನು ಯಾವಾಗಲೂ ಥಿಂಕ್ ಮಾಡ್ತೀವಿ, ಸೊ ಅದು ನಮ್ಮ ಜೀವನದಲ್ಲಿ ಏನು ನಡಿಬೇಕು, ಏನಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಆಲ್ವೇಸ್. ಸೊ ಒಂದು ಕತೆ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಒಬ್ಬ ವ್ಯಕ್ತಿ ಸುಸ್ತಾಗೋಗುತ್ತೆ, ಅಯ್ಯೋ ಯಾವುದಾದ್ರೂ ಒಂದು ಮರದಲ್ಲಿ ಕೆಳಗೆ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೋತಾನೆ. ಆಮೇಲೆ ಅದು ಕಲ್ಪವೃಕ್ಷ ಆಗಿರುತ್ತೆ. ಸೊ ಅವನು ಹಾಗೆ ಥಿಂಕ್ ಮಾಡ್ತಾ, ಅಯ್ಯೋ ಹಸಿವಾಗ್ತಿದೆ, ಏನಾದರೂ ಒಂದು ತಿನ್ನೋದಕ್ಕೆ ಬೇಕಿತ್ತು, ಇದ್ದಿದ್ರೆ ಚೆನ್ನಾಗೋದಲ್ವ, ಒಳ್ಳೆ ಮರದ ನೆರಳಲ್ಲಿ ತಂಪಾಗಿ ಕೂತಿದ್ದೀನಿ ಅನ್ಕೋತಾನೆ. ಸೊ ಆಗ ಅಂದ್ಕೊಂಡಿದ್ದ ತಕ್ಷಣವೇ ಅವನ ಮುಂದೆ ಆ ಫುಡ್ ಬರುತ್ತೆ. ಆಮೇಲೆ ಎಲ್ಲ ತಿಂದಾದ್ಮೇಲೆ ಎಲ್ಲ ತಿಂದಾಯಿತು, ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ, ಎಲ್ಲ ತಿಂದಿದ್ದೆಲ್ಲ ಅರಗಿಸ್ಬೇಕು, ಸ್ವಲ್ಪ ನೀರು ಅಥವಾ ಹಾಲು ಏನಾದ್ರು ಇದ್ದಿದ್ರೆ ಚೆನ್ನಾಗೋದು ಅನ್ಕೋತಾನೆ. ಸೊ ಅವಾಗ ಅದು ಬಂದ್ಬಿಡುತ್ತೆ ಅವನ ಮುಂದೆ. ಓಕೆ, ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಇದೇನು ಹಿಂಗೆಲ್ಲ ಬರ್ತಿದೆ, ಇದೇನೋ ದೆವ್ವಾಗಿವನ ಅಂತ. ಅವ್ನು ಯೋಚನೆ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ದೆವ್ವಗಳು ಬಂದ್ಬಿಡುತ್ತೆ ಅವನ ಮುಂದೆ. ಆಮೇಲೆ ಅನ್ಕೋತಾನೆ, ಇದೇನು ದೆವ್ವಗಳಿದೆ, ಯಾರೂ ಇಲ್ಲ ಸುತ್ತಮುತ್ತ, ನಾನು ಸಾಯಿಸ್ಬಿಟ್ರೆ ಅಂತ ಅನ್ಕೋತಾನೆ ಮೈಂಡಲ್ಲಿ. ಹಂಗೆ ಅಂದ್ಕೊಂಡಿದ ತಕ್ಷಣ ಅವು ಸಾಯಿಸೇ ಬಿಡ್ತವೆ ಇವನ್ನ. ಸೊ ಅದೇ ರೀತಿ ಜೀವನದಲ್ಲಿ ಕೂಡ. ಸೊ ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಮೈಂಡು, ನಿಮ್ಮ ಎಮೋಷನ್ನು ಮತ್ತು ನಿಮ್ಮ ಫಂಡಮೆಂಟಲ್ ಎನರ್ಜೀಸು ಯಾವಾಗ ಒಂದು ಕಡೆಗೆ ಅಲೈನ್ ಆಗುತ್ತೆ, ಒಂದು ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ, ಒಂದು ಥಾಟ್ ಮೇಲೆ ಅದು ಫೋಕಸ್ ಮಾಡುತ್ತೆ. ಓಕೆ, ಸೊ ಅದೆಲ್ಲ ಆರ್ಗನೈಸ್ ಆದಾಗ ನೀವು ಏನು ವಿಶ್ ಮಾಡ್ತೀರಾ ಅದು ನಡೆಯುತ್ತೆ. ಸೊ ಈವನ್ ವಿತೌಟ್ ಲಿಫ್ಟಿಂಗ್ ಯುವರ್ ಫಿಂಗರ್ ಅದು ನಡೆಯುತ್ತೆ. ಓಕೆನಾ? ನೀವು ಏನೇ ಅಂದ್ಕೊಳ್ಳಿ ಮನಸ್ಸಲ್ಲಿ, ಅದು ಅಂದರೆ ನಾನು ಹೇಳ್ತಿರೋದು ಈಗ ಅಂದ್ಕೊಂಡಿದ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ. ನಾನು ಹೇಳ್ದಂಗೆ ಫಿಸಿಕಲ್ ಬಾಡಿ, ಎಮೋಷನ್, ಮೈಂಡ್ ಆ್ಯಂಡ್ ಫಂಡಮೆಂಟಲ್ ಎನರ್ಜೀಸು ಆರ್ಗನೈಸ್ ಆಗಬೇಕು, ಎಲ್ಲ ಅಲೈನ್ ಆಗಬೇಕು. ಓಕೆ, ಸೊ ನೀವು ಯಾವುದೇ ಥರದ ಡಿಸ್ಟ್ರಾಕ್ಷನ್ ಆಗಬಾರ್ದು. ಅಂದರೆ ಅದರ ಅರ್ಥ ನೀವು ಯಾವುದ್ರ ಬಗ್ಗೆ ಏನಾದ್ರು ಥಿಂಕ್ ಮಾಡ್ತಿದ್ರಿ, ಈಗ ನೀವು ಕಾರ್ ತೊಗೋಬೇಕು ಅಂತ ಥಿಂಕ್ ಮಾಡ್ತಿದ್ರೆ ಅದನ್ನು ತಗೋತೀನಿ ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡಬೇಕು. ನನ್ನದು ದುಡ್ಡಿಲ್ಲ, ಬರೀ ಇಷ್ಟೇ ಲಕ್ಷ ಇದೆ, ಮಿಕ್ಕಿದ ಹೆಂಗೆ ಅರೇಂಜ್ ಆಗುತ್ತೆ ಬಿಡು, ನನ್ನಿಂದ ಆಗಲ್ಲ ಅನಿಸುತ್ತೆ. ಒಂದು ಕ್ಷಣಕ್ಕೂ ಆ ಥರ ಡಿಸ್ಟ್ರಾಕ್ಟ್ ಆಗಬಾರ್ದು. ಈ ಡಿಸ್ಟ್ರಾಕ್ಷನ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಹಾಳು ಮಾಡೋದು. ನೀವು ಯಾವಾಗ ಆ 4 ಡೈಮೆನ್ಷನ್ಸ್ನ ಅಲೈನ್ ಮಾಡಿ, ಅಂದರೆ ಒಂದೇ ಕಡೆ ಕೇಂದ್ರೀಕರಿಸಿ ನೀವು ಅಂದ್ಕೋತಿರೋ, ನೀವು ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಓಕೆ, ಬಟ್ ಮನಸ್ಸೇನೋ
ಮರ್ಕಟಾಗಿ ಹೋಲಿಸಿದ್ದಾರೆ ಕೋತಿಗೆ ಅಲ್ವಾ. ಒಂದೊಂದ್ಸತಿ ಒಂದೊಂದು ಥರ ಯೋಚನೆ ಅದಕ್ಕೆ, ಅದು ಬೇಕಾ ಇದು ಬೇಕಾ, ಇದು ಬೇಡವಾ ಅದು ಬೇಡವಾ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನ, ಮೇ ಬಿ ಅದು ಬೇಡ ಬಿಡು, ನೆಕ್ಸ್ಟ್ ನೋಡೋಣ, ಇವಾಗ ಇನ್ನೊಂದು ನೋಡೋಣ. ಸೊ ಈ ಥರ ಆದಾಗ ಏನಾಗುತ್ತೆ, ನೀವು ಒಂದು ಡೈರೆಕ್ಷನಲ್ಲಿ ಇಲ್ಲ. ಈಗ ಯಾವುದೊಂದು ಊರು ತಲುಪಬೇಕಂದ್ರೆ ಅದು ಏನು ರೋಡ್ ಇದೆ ಆ ರೋಡಲ್ಲೇ ನೀವು ಹೋಗಬೇಕು. ಇಲ್ಲ ನೀನು ಲೆಫ್ಟ್ ತೊಗೊಂಡು ಹೋಗ್ತೀನಿ ಅಂತಂದ್ರೆ ಏನಾಯಿತು, ಡೈವರ್ಟ್ ಆಯಿತು, ನೀವು ಅಂದ್ಕೊಂಡಿದ್ದು ಪ್ಲೇಸಿಗೆ ನೀವು ಹೋಗೋಲ್ಲ. ಅದೇ ರೀತಿ ಲೈಫಲ್ಲಿ ಕೂಡ ಏನಾದರೂ ಮೈಂಡಲ್ಲಿ ಅಂದ್ಕೊಂಡ್ರೆ ಸ್ಟ್ರಾಂಗಾಗಿ ಅನ್ಕೋಬೇಕು, ಮನಸ್ಸನ್ನ ಕೇಂದ್ರೀಕರಿಸ್ಬಿಟ್ಟು ಅನ್ಕೋಬೇಕು, ಅವಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಯಾವಾಗ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನೀವು ಅಂದ್ಕೋತೀರಿ, ನೀವು ಅಂದ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅವಾಗ ನೀವೇ ಒಂದು ಕಲ್ಪವೃಕ್ಷ ಆಗ್ತೀರಾ. ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನ ನೀವೇ ಕೊಡ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಯಾವುದು ಆಗುತ್ತೆ, ಯಾವುದು ಆಗಲ್ಲ, ಓಕೆ. ಸೊ ಆ್ಯಂಡ್ ಯಾವುದು ಒಳ್ಳೇದು ಆಗಿಲ್ಲ, ಅದು ಮುಂದಕ್ಕೂ ಇನ್ನು ಆಗೋದಿಲ್ಲ, ಈ ಥರ ಎಲ್ಲ ನೀವು ಥಿಂಕ್ ಮಾಡೋದು, ಆಗುತ್ತೋ ಇಲ್ವೋ ಅನ್ನೋದು ಅದು ನಿಮ್ಮ ಕೆಲಸ ಅಲ್ಲ. ಇಲ್ಲೇ ಪ್ರಾಬ್ಲಮ್ ಆಗೋದು. ಅದು ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಬಿಟ್ಬಿಡಿ. ನಂಗೆ ಇದು ಬೇಕು, ಇದಾಗುತ್ತೆ, ಇಷ್ಟು ಮಾತ್ರ ನೀವು ಇಟ್ಕೊಳ್ಳಿ. ಸೊ ಅವಾಗ ನೇಚರ್ ಆಗಲಿ, ಯೂನಿವರ್ಸ್ ಆಗಲಿ, ಗಾಡ್ ಆಗಲಿ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ. ಆ್ಯಂಡ್ ಇದುವರೆಗೂ ಏನು ಆಗಿಲ್ಲ ನಿಮ್ಮ ಲೈಫಲ್ಲಿ ಒಳ್ಳೆಯದು, ಅದು ಕೂಡ ಆಗೇ ಆಗುತ್ತೆ, ಓಕೆನಾ. ಬಿಕಾಸ್ ಅದು ನಿಮ್ಮ ವರ್ಕ್ ಅಲ್ಲ, ಆಗುತ್ತೋ ಬಿಡುತ್ತೋ ಅನ್ನೋದು. ನಿಮ್ಮ ವರ್ಕ್ ಏನು, ನೀವು ಪದೇ ಪದೇ ಮನಸ್ಸಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ ಆಗದಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋದಷ್ಟೇ ನಿಮ್ಮ ಕೆಲಸ, ಓಕೆನಾ. ಗೊತ್ತಾಯ್ತಲ್ಲ, ನಿಮ್ಮ ಕೆಲಸ ಏನು, ಕ್ಲಿಯರಾಗಿ ಏನು ಬೇಕು ಅದು ಮಾತ್ರ ನೀವು ಡಿಸೈಡ್ ಮಾಡೋದು ನಿಮ್ಮ ಕೆಲಸ. ಆಗುತ್ತೆ ಬಿಡುತ್ತೆ ಅವೆಲ್ಲ ನಿಮ್ಮ ಕೆಲಸ ಅಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದು. ಗೊತ್ತಾಗಿದೆಯಾ? ಸೊ ನಾನಿವಾಗ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಇಷ್ಟು ತನಕ ಹೇಳಿದೆ. ಇವಾಗ ನಾನು ದಿನ ಬೆಳಗ್ಗೆ ಎದ್ದಾಗ ಒಂದು ಅಫರ್ಮೇಷನ್ನ ಹೇಳ್ಕೊಡ್ತೀನಿ, ಏನು ಹೇಳಬೇಕು ಅಂತ. ಸೊ ನೀವು ಅದನ್ನು ದಿನ ಬೆಳಗ್ಗೆ ಎದ್ದಾಗ ಅದನ್ನು ಹೇಳ್ಕೊಳ್ಳಿ. ನೀವು ಅಂದರೆ ಹೇಳ್ಕೊಳ್ಳೋದಂದರೆ ಈಗೇನೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಓಕೆ ಏನೋ ಒಂದು ಹೋಗಿ ಏನೋ ಹಾಲಿಸ್ಕೋಬೇಕಾಗಿರುತ್ತೆ ಅಥವಾ ಬಾಗಿಲಿಗೆ ಗುಡಿಸ್ಬೇಕಾಗುತ್ತೆ, ಅಯ್ಯೋ ಎದ್ಬಿಟ್ಟು ಪಟ 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 ಅಂತ ಹಿಂಗೆ ಹೇಳ್ಕೊಂಬಿಟ್ಟು ಹೋಗ್ಬಿಡೋದು. ಆ ಥರ ಮಾಡಬೇಡಿ. ಕೂತ್ಕೊಂಡು 2 ನಿಮಿಷ ಟೈಮ್ ಕೊಡಿ ಸಾಕು, ಜಸ್ಟ್ 2 ಮಿನಿಟ್ಸ್. ಮನಸ್ಪೂರ್ವಕವಾಗಿ ಅದನ್ನು ಹೇಳಿ 1 ತಿಂಗಳು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇದರಿಂದ, ಓಕೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ಇದ್ದಾವೆ. ನಿಮ್ಗೆ ಅದ್ರ ಬಗ್ಗೆ ಬೇಕಿತ್ತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾವ್ಯಾವ ಟೆಕ್ನಿಕ್ಸಿಂದ ಯಾವ್ಯಾವುದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಮಾಡ್ತೀನಿ. ಬಿಕಾಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೂ ಮಾಡೋಕ್ಕೆ ಖುಷಿ ಆಗುತ್ತಲ್ವಾ. ಸೊ ಹಾಗಾಗಿ ಬನ್ನಿ ಇವಾಗ ಅಫರ್ಮೇಷನ್ ಏನು ಅಂತ ನೋಡೋಣ. ಸೊ ಬೆಳಗ್ಗೆ ಎದ್ದಾಗ ಹೇಳ್ಕೊಳ್ಳಿ, ನಾನು ಶಾಂತವಾಗಿದ್ದೀನಿ, ನಾನು ತುಂಬ ಖುಷಿಯಾಗಿ ಇದ್ದೀನಿ, ಆ್ಯಂಡ್ ನಾನು ತುಂಬ ಆರೋಗ್ಯವಾಗಿದ್ದೀನಿ, ಮತ್ತು ನಾನು ಸಕ್ಸಸ್, ಲವ್ ಆ್ಯಂಡ್ ಮನಿನ ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಆ್ಯಂಡ್ ಐ ಲವ್ ಮೈ ಬಾಡಿ ಆ್ಯಂಡ್ ಮೈ ಸೆಲ್ಫ್. ಸೊ ಈ 3 ಲೈನ್ನ ನೀವು ದಿನ ಬೆಳಗ್ಗೆ ಎದ್ದಾಗ ಮನಸ್ಸಿಂದ ಹೇಳ್ಕೊಂಡು ನೋಡಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡೋವಂಥ ಸಮಯ. ಲೈವ್ ಜಾಯಿನ್ ಆಗಿ 9:45ಗೆ ದಿನ ರಾತ್ರಿ. ಆಲ್ರೆಡಿ ತುಂಬ ಜನ ಜಾಯಿನ್ ಆಗ್ತಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಮೆಡಿಟೇಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಇವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ದೀನಿ, ಓಕೆನಾ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.